ಓಂ ಶಾಂತಿ. ಮುರುಳಿ ದಿನಾಂಕ 24/11/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ನೀವು ದುಃಖವನ್ನು ಸಹನೆ ಮಾಡುತ್ತಾ ಬಹಳಷ್ಟು ಸಮಯವನ್ನು ವ್ಯರ್ಥವಾಗಿ ಕಳೆದಿದ್ದೀರಾ. ಈಗ ಜಗತ್ತು ಬದಲಾಗುತ್ತಿದೆ. ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಸತೋ ಪ್ರಧಾನ ಆಗಿ, ಆಗ ನಿಮ್ಮ ಸಮಯ ಸಫಲ ಆಗುತ್ತದೆ. ಪ್ರಶ್ನೆ: 21 ಜನ್ಮಕ್ಕೋಸ್ಕರ ಲಾಟ್ರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಏನು ಪುರುಷಾರ್ಥವನ್ನು ಮಾಡಬೇಕು? ಉತ್ತರ: 21 ಜನ್ಮಕ್ಕೋಸ್ಕರ ಲಾಟ್ರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಅಂದರೆ ಮೋಹಾಜೀತರಾಗಿ ಒಬ್ಬ ತಂದೆಗೆ ಸಂಪೂರ್ಣ ಬಲಿಹಾರಿ ಆಗಿ ಸದಾ ಇದೇ ಮಾತಿನ ಸ್ಮೃತಿ ಇರಬೇಕು. ಈಗ ಈ ಹಳೆಯ ಜಗತ್ತು ಬದಲಾಗುತ್ತಾ ಇದೆ. ನಾವೀಗ ಹೊಸ ಜಗತ್ತಿಗೆ ಹೋಗುತ್ತಿದ್ದೇವೆ. ಈ ಹಳೆಯ ಜಗತ್ತನ್ನು ನೋಡಿದರೂ ಕೂಡ ನೋಡದಂತೆ ಇರಬೇಕು. ಸುಧಾಮನಂತೆ ಒಂದು ಮುಷ್ಟಿ ಅವಲಕ್ಕಿಯನ್ನು ಸಫಲ ಮಾಡಿಕೊಂಡು ಸತ್ಯುಗದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳಬೇಕು. ಓಂ ಶಾಂತಿ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಿದ್ದಾರೆ. ಮಕ್ಕಳಿಗೆ ಈಗ ಗೊತ್ತಿದೆ, ಆತ್ಮಿಕ ತಂದೆ ಅಂದರೆ ಪರಮಾತ್ಮ ತಂದೆ ಆಗಿದ್ದಾರೆ. ಆತ್ಮಿಕ ಮಕ್ಕಳು ಅಂದರೆ ಆತ್ಮರಾದ ನಾವಾಗಿದ್ದೇವೆ. ಆತ್ಮಿಕ ತಂದೆ ಅಂದರೆ ಆತ್ಮರ ತಂದೆ ಆಗಿದ್ದಾರೆ. ಅವರಿಗೆ ಆತ್ಮರ ತಂದೆ ಎಂದು ಕರೆಯಲಾಗುತ್ತದೆ. ಆತ್ಮ ಮತ್ತು ಪರಮಾತ್ಮ ತಂದೆಯ ಮಿಲನ ಎಂದು ಈ ಮಿಲನಕ್ಕೆ ಕರೆಯಲಾಗುತ್ತದೆ. ಒಂದು ಬಾರಿ ಮಾತ್ರ ನಾವು ಪರಮಾತ್ಮ ತಂದೆಯ ಜೊತೆ ಮಿಲನ ಮಾಡುತ್ತೇವೆ. ಈ ಎಲ್ಲಾ ಮಾತಿನ ಬಗ್ಗೆ ಮಕ್ಕಳಾದ ನಿಮಗೆ ಗೊತ್ತಿದೆ. ಇದಂತೂ ವಿಚಿತ್ರ ಮಾತಾಗಿದೆ. ವಿಚಿತ್ರ ತಂದೆ ವಿಚಿತ್ರ ಆತ್ಮರಿಗೆ ತಿಳಿಸುತ್ತಿದ್ದಾರೆ. ವಾಸ್ತವದಲ್ಲಿ ಆತ್ಮ ವಿಚಿತ್ರ ಆಗಿದೆ. ಇಲ್ಲಿಗೆ ಬಂದು ಚಿತ್ರವನ್ನು ಧಾರಣೆ ಮಾಡಿಕೊಂಡು ಚಿತ್ರಧಾರಿ ಆಗುತ್ತದೆ. ಚಿತ್ರದ ಮೂಲಕ ಆತ್ಮ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಆತ್ಮ ಅಂತೂ ಎಲ್ಲರಲ್ಲೂ ಇದೆ. ಪ್ರಾಣಿಗಳಲ್ಲೂ ಆತ್ಮ ಇದೆ. 84 ಲಕ್ಷ ಜನ್ಮ ಎಂದು ಹೇಳುತ್ತಾರೆ. ವಾಸ್ತವದಲ್ಲಿ 84 ಲಕ್ಷ ಪ್ರಾಣಿಗಳು ಎಂದು ಹೇಳಬಹುದು. 84 ಲಕ್ಷ ಅನ್ನುವ ಮಾತಿನಲ್ಲಿ ಎಲ್ಲಾ ಪ್ರಾಣಿಗಳು ಕೂಡ ಬರುತ್ತದೆ. ಅನೇಕ ಪ್ರಾಣಿಗಳಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಎಲ್ಲಾ ಮಾತುಗಳ ಆಳಕ್ಕೆ ಹೋಗಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಜ್ಞಾನವನ್ನು ಬಿಟ್ಟು ಮನುಷ್ಯರು ಬೇರೆ ಮಾತುಗಳಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಿರುತ್ತಾರೆ. ಜ್ಞಾನವನ್ನು ಬಿಟ್ಟು ಉಳಿದ ಎಲ್ಲಾ ಮಾತಿನಿಂದ ಮನುಷ್ಯರ ಸಮಯ ವ್ಯರ್ಥ ಆಗುತ್ತಿರುತ್ತದೆ. ಈ ಸಮಯದಲ್ಲಿ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನಂತರ ಅರ್ಧ ಕಲ್ಪಕ್ಕೋಸ್ಕರ ನೀವು ಪದವಿಯನ್ನು ಭೋಗಿಸುತ್ತೀರಾ. ಸತ್ಯುಗದಲ್ಲಿ ನಿಮಗೆ ಯಾವುದೇ ಪ್ರಕಾರದ ಕಷ್ಟ ಇರುವುದಿಲ್ಲ. ಸತ್ಯುಗದಲ್ಲಿ ದುಃಖವನ್ನು ಸಹನೆ ಮಾಡುತ್ತಾ ನಿಮ್ಮ ಸಮಯ ವ್ಯರ್ಥ ಆಗುವುದಿಲ್ಲ. ಈಗ ಈ ಕಲಿಯುಗದಲ್ಲಿ ದುಃಖವನ್ನು ಸಹನೆ ಮಾಡುತ್ತಾ ನಿಮ್ಮ ಸಮಯವನ್ನು ನೀವು ಬಹಳಷ್ಟು ವ್ಯರ್ಥವಾಗಿ ಕಳೆದಿದ್ದೀರಾ. ಇಲ್ಲಂತೂ ದುಃಖವೇ ದುಃಖ ಇದೆ. ಆದ್ದರಿಂದ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ದುಃಖದಲ್ಲಿ ನಮ್ಮ ಸಮಯ ವ್ಯರ್ಥ ಆಗುತ್ತದೆ. ಈ ದುಃಖದಿಂದ ನಮ್ಮನ್ನು ಮುಕ್ತ ಮಾಡಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಸುಖ ಇದ್ದಾಗ ಎಂದೂ ಕೂಡ ಸಮಯ ವ್ಯರ್ಥ ಆಯಿತು ಎಂದು ಹೇಳುವುದಿಲ್ಲ. ಈಗ ಮಕ್ಕಳಿಗೆ ಗೊತ್ತಿದೆ, ಈ ಸಮಯದಲ್ಲಿ ಮನುಷ್ಯರಿಗೆ ಏನೂ ಬೆಲೆ ಇಲ್ಲ. ಮನುಷ್ಯರನ್ನು ನೋಡಿ ಇದ್ದಕ್ಕಿದ್ದಂತೆ ಸಾಯುತ್ತಿರುತ್ತಾರೆ. ಒಂದು ಬಿರುಗಾಳಿ ಬಂದರೆ ಎಷ್ಟು ಜನ ಸಾಯುತ್ತಾರೆ. ರಾವಣ ರಾಜ್ಯದಲ್ಲಿ ಮನುಷ್ಯರಿಗೆ ಏನೂ ಬೆಲೆ ಇಲ್ಲ. ಈಗ ಪರಮಾತ್ಮ ತಂದೆ ನಿಮ್ಮನ್ನು ಎಷ್ಟೊಂದು ಬೆಲೆ ಬಾಳುವವರನ್ನಾಗಿ ಮಾಡುತ್ತಿದ್ದಾರೆ. ಒಂದು ಪೈಸೆಗೂ ಬೆಲೆ ಇಲ್ಲದೆ ಇರುವಂತಹ ನಿಮ್ಮನ್ನು ಬೆಲೆ ಬಾಳುವ ಆತ್ಮರನ್ನಾಗಿ ಮಾಡುತ್ತಿದ್ದಾರೆ. ಗಾಯನ ಕೂಡ ಇದೆ, ವಜ್ರ ಸಮಾನ ಜನ್ಮ ಅಮೂಲ್ಯ ಎಂದು. ಈ ಸಮಯದಲ್ಲಿ ಮನುಷ್ಯರು ಕವಡೆಯ ಹಿಂದೆ ಹೋಗುತ್ತಿದ್ದಾರೆ. ಕವಡೆಯ ಹಿಂದೆ ಹೋಗಿ ಕೆಲವರು ಲಕ್ಷಾಧಿಪತಿ ಆಗುತ್ತಾರೆ, ಕೆಲವರು ಕೋಟ್ಯಾಧಿಪತಿ ಆಗುತ್ತಾರೆ, ಕೆಲವರು ಪದಂಪತಿ ಆಗುತ್ತಾರೆ. ಅವರ ಬುದ್ಧಿ ಆ ದನದ ಹಿಂದೆ ಇರುತ್ತದೆ. ನೀವು ಅವರಿಗೆ ಹೇಳುತ್ತೀರಾ, ಈಗ ಈ ಎಲ್ಲಾ ಮಾತನ್ನು ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಿ ಎಂದು. ಆದರೆ ಅವರು ನಿಮ್ಮ ಮಾತನ್ನು ಸ್ವೀಕಾರ ಮಾಡುವುದೇ ಇಲ್ಲ. ಅವರ ಬುದ್ಧಿಯಲ್ಲಿ ಈ ಮಾತು ಕುಳಿತುಕೊಳ್ಳುವುದೇ ಇಲ್ಲ. ಯಾರ ಬುದ್ಧಿಯಲ್ಲಿ ಕಲ್ಪದ ಮೊದಲು ಈ ಜ್ಞಾನ ಕುಳಿತುಕೊಂಡಿತ್ತೋ ಈಗಲೂ ಕೂಡ ಅವರ ಬುದ್ಧಿಯಲ್ಲೇ ಜ್ಞಾನ ಕುಳಿತುಕೊಳ್ಳುತ್ತದೆ. ಇಲ್ಲದಿದ್ದರೆ ನೀವು ಎಷ್ಟಾದರೂ ಜ್ಞಾನವನ್ನು ತಿಳಿಸಿ, ಅವರ ಬುದ್ಧಿಯಲ್ಲಿ ಜ್ಞಾನ ಕುಳಿತುಕೊಳ್ಳುವುದೇ ಇಲ್ಲ. ಈಗ ನಿಮಗೆ ನಂಬರ್ ವಾರಾಗಿ ಗೊತ್ತಿದೆ, ಈ ಜಗತ್ತು ಬದಲಾಗುತ್ತಿದೆ. ಬಲೆ ಹೊರಗಡೆ ನೀವು ಬೋರ್ಡ್ನಲ್ಲಿ ಬರೆಯುತ್ತೀರಾ, ಈಗ ಜಗತ್ತು ಬದಲಾಗುತ್ತಿದೆ ಎಂದು. ಆದರೂ ಕೂಡ ಜನ ಅರ್ಥ ಮಾಡಿಕೊಳ್ಳುವುದಿಲ್ಲ. ಎಲ್ಲಿಯವರೆಗೂ ನೀವು ಅವರಿಗೆ ಜ್ಞಾನವನ್ನು ತಿಳಿಸುವುದಿಲ್ಲವೋ
ಅಲ್ಲಿಯವರೆಗೂ ಅವರಿಗೆ ಏನೂ ಅರ್ಥ ಆಗುವುದಿಲ್ಲ. ಒಳ್ಳೆಯದು. ಕೆಲವರು ಅರ್ಥ ಮಾಡಿಕೊಂಡರೆ ಪುನಃ ಅವರು ಅನ್ಯರಿಗೆ ತಿಳಿಸಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಸತೋ ಪ್ರಧಾನ ಆಗಿ ಎಂದು ಅವರಿಗೆ ಹೇಳಬೇಕು. ಯಾರಿಗಾದರೂ ಜ್ಞಾನ ಅರ್ಥ ಆದರೂ ಕೂಡ ನೀವು ಅವರಿಗೆ ಹೇಳಬೇಕು, ತಂದೆಯನ್ನು ನೆನಪು ಮಾಡಿ ಸತೋ ಪ್ರಧಾನ ಆಗಿ ಎಂದು. ಜ್ಞಾನ ಅಂತೂ ಬಹಳ ಸಹಜ ಇದೆ. ಸೂರ್ಯವಂಶಿ ಚಂದ್ರವಂಶಿ ಮನೆತನ ಈಗ ಪ್ರಾರಂಭ ಆಗುತ್ತಾ ಇದೆ. ಈಗ ಈ ಜಗತ್ತು ಬದಲಾಗುತ್ತಿದೆ. ಜಗತ್ತನ್ನು ಪರಿವರ್ತನೆ ಮಾಡುವಂತವರು ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಈಗ ನೀವು ಯಥಾರ್ಥವಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಅಂದರೆ ಮಾಯೆ ಪುರುಷಾರ್ಥವನ್ನು ಮಾಡಲು ಬಿಡುವುದೇ ಇಲ್ಲ. ಪುನಃ ಮಕ್ಕಳು ಹೇಳುತ್ತಾರೆ, ನಾಟಕದ ಅನುಸಾರ ನನ್ನ ಪುರುಷಾರ್ಥ ಅಷ್ಟೊಂದು ನಡೆಯುತ್ತಿಲ್ಲ. ನಾಟಕದ ಅನುಸಾರ ನನಗೆ ಸರಿಯಾಗಿ ಪುರುಷಾರ್ಥವನ್ನು ಮಾಡಲು ಸಾಧ್ಯ ಆಗುತ್ತಿಲ್ಲ ಎಂದು ಹೇಳುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ನಾವು ಶ್ರೀಮತದಂತೆ ನಡೆದು ಈ ಜಗತ್ತನ್ನು ಪರಿವರ್ತನೆ ಮಾಡುತ್ತಿದ್ದೇವೆ. ಶ್ರೀಮತ ಒಬ್ಬ ಶಿವತಂದೆಯ ಶ್ರೀಮತ ಆಗಿದೆ. ಶುಭಾಬಾ ಶುಭಾಬಾ ಎಂದು ಹೇಳುವುದು ಬಹಳ ಸಹಜ ಆಗಿದೆ. ಬೇರೆ ಯಾರಿಗೂ ಕೂಡ ಶುಭಾಬಾ ಎಂದು ಕರೆಯುವುದಿಲ್ಲ. ಆಸ್ತಿಯ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಶಿವತಂದೆಯ ಬಗ್ಗೆ ಕೂಡ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ತಂದೆ ಅಂದರೆ ಆಸ್ತಿಯಾಗಿದೆ. ಶಿವತಂದೆ ಅಂದರೆ ಅವರೂ ಕೂಡ ಸತ್ಯ ತಂದೆ ಆಗಿರಬೇಕು ತಾನೆ. ಇಂದಿನ ಸಮಯದಲ್ಲಿ ಮುನ್ಸಿಪಾಲಿಟಿ ಮೇಯರ್ಗೂ ಕೂಡ ತಂದೆ ಅಪ್ಪ ಎಂದು ಕರೆಯುತ್ತಾರೆ. ಗಾಂಧೀಜಿಗೂ ಕೂಡ ತಂದೆ ಎಂದು ಹೇಳುತ್ತಾರೆ. ಕೆಲವರಿಗಂತೂ ಜಗದ್ಗುರು ಎಂದು ಹೇಳುತ್ತಾರೆ. ಜಗತ್ ಅಂದರೆ ಇಡೀ ಸೃಷ್ಟಿ. ಜಗದ್ಗುರು ಅಂದರೆ ಅವರು ಇಡೀ ಸೃಷ್ಟಿಗೆ ಗುರು ಆಗಿರಬೇಕು. ಯಾವ ಮನುಷ್ಯರು ಇಡೀ ಸೃಷ್ಟಿಗೆ ಗುರು ಆಗಲು ಸಾಧ್ಯ ಇಲ್ಲ. ಪತಿತ ಪಾವನ ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆಯಂತೂ ನಿರಾಕಾರ ಆಗಿದ್ದಾರೆ. ಅವರು ನಮಗೆ ಹೇಗೆ ಮುಕ್ತಿಯನ್ನು ನೀಡುತ್ತಾರೆ? ನಮ್ಮನ್ನು ಪರಮಾತ್ಮ ತಂದೆ ಹೇಗೆ ಮುಕ್ತ ಮಾಡುತ್ತಾರೆ? ಜಗತ್ತು ಪರಿವರ್ತನೆ ಆಗುತ್ತಾ ಇದೆ ಅಂದ ಮೇಲೆ ಅವಶ್ಯವಾಗಿ ಪಾತ್ರವನ್ನು ಅಭಿನಯ ಮಾಡಲು ಬಂದಾಗ ನಮಗೆ ಗೊತ್ತಾಗುತ್ತದೆ. ಇಲ್ಲದಿದ್ದರೆ ಪ್ರಳಯ ಆಗಿಬಿಡಬೇಕಿತ್ತು. ಪರಮಾತ್ಮ ತಂದೆ ಪುನಃ ಹೊಸ ಸೃಷ್ಟಿಯನ್ನು ರಚನೆ ಮಾಡುತ್ತಿದ್ದಾರೆ ಅಂದ ಮೇಲೆ ಜಗತ್ತು ಪರಿವರ್ತನೆ ಆಗುತ್ತಿದೆ ಅನ್ನುವುದು ನಮಗೆ ಗೊತ್ತಾಗುತ್ತಿದೆ. ಶಾಸ್ತ್ರದಲ್ಲಿ ತೋರಿಸಿದ್ದಾರೆ, ಬಹಳ ದೊಡ್ಡ ಪ್ರಳಯ ಆಗುತ್ತದೆ, ನಂತರ ಆಲದ ಎಲೆಯ ಮೇಲೆ ಕೃಷ್ಣ ಬರುತ್ತಾರೆ ಎಂದು. ಆದರೆ ತಂದೆ ತಿಳಿಸುತ್ತಾರೆ, ಈ ರೀತಿಯಂತೂ ಆಗುವುದಿಲ್ಲ. ಗಾಯನ ಕೂಡ ಇದೆ, ಪ್ರಪಂಚದ ಇತಿಹಾಸ ಭೂಗೋಳ ಪುನಃ ಪುನರಾವರ್ತನೆ ಆಗುತ್ತದೆ. ಈ ಜಗತ್ತು ಪ್ರಳಯ ಆಗುವುದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ವಿಚಾರ ಇದೆ, ಈಗ ಈ ಹಳೆಯ ಜಗತ್ತು ಪರಿವರ್ತನೆ ಆಗುತ್ತಾ ಇದೆ. ಈ ಎಲ್ಲಾ ಮಾತನ್ನು ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಈ ಲಕ್ಷ್ಮೀ ನಾರಾಯಣರು ಹೊಸ ಜಗತ್ತಿಗೆ ಮಾಲೀಕರಾಗಿದ್ದರು. ನೀವು ಚಿತ್ರದಲ್ಲೂ ಕೂಡ ತೋರಿಸುತ್ತೀರಾ, ಹಳೆಯ ಜಗತ್ತಿನ ಮಾಲೀಕ ರಾವಣ ಆಗಿದ್ದಾರೆ. ರಾಮರಾಜ್ಯ ಮತ್ತು ರಾವಣ ರಾಜ್ಯ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಈ ಮಾತಿನ ಬಗ್ಗೆ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ. ಪರಮಾತ್ಮ ತಂದೆ ಬಂದು ಹಳೆಯ ಅಸುರಿ ಜಗತ್ತನ್ನು ಸಮಾಪ್ತಿ ಮಾಡಿಸಿ ಹೊಸ ದೈವಿ ಜಗತ್ತನ್ನು ಸ್ಥಾಪನೆ ಮಾಡಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ಯಾರಾಗಿದ್ದೇನೆ, ನಾನು ಹೇಗಿದ್ದೇನೆ ಎಂದು ಎಲ್ಲೋ ಕೆಲವು ಆತ್ಮರು ಮಾತ್ರ ತಿಳಿದುಕೊಂಡಿದ್ದಾರೆ. ನೀವು ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಾ. ಯಾರು ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಾರೋ ಅವರಿಗೆ ಜ್ಞಾನದ ನಶೆ ಬಹಳಷ್ಟು ಇರುತ್ತದೆ. ನೆನಪಿನಲ್ಲಿರುವ ಪುರುಷಾರ್ಥವನ್ನು ಮಾಡಿದಾಗ ಸತ್ಯ ನಶೆ ಏರುತ್ತದೆ. 84 ಜನ್ಮದ ಚಕ್ರದ ಜ್ಞಾನವನ್ನು ತಿಳಿಸುವುದರಿಂದ ಅಷ್ಟೊಂದು ನಶೆ ಏರುವುದಿಲ್ಲ. ನೆನಪಿನ ಯಾತ್ರೆಯಿಂದ ಬಹಳಷ್ಟು ನಶೆ ಏರುತ್ತದೆ. ಮುಖ್ಯ ಮಾತು ಅಂದರೆ ಪಾವನ ಆಗುವ ಮಾತಾಗಿದೆ. ಕೂಗಿ ಕರೆಯುತ್ತಾರೆ, ಹೇ ಪರಮಾತ್ಮ ತಂದೆ ಬಂದು ನಮ್ಮನ್ನು ಪಾವನ ಮಾಡಿ ಎಂದು. ಪರಮಾತ್ಮ ತಂದೆ ಬಂದು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಿ ನಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ನೀಡಿ ಎಂದು ಯಾರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಕಥೆಯನ್ನು ಓದಿ ಹೇಳುತ್ತಾರೆ. ಸತ್ಯ ಸತ್ಯ ಸತ್ಯನಾರಾಯಣನ ಕತೆ ಈ ಕಥೆಯಾಗಿದೆ. ಜಗತ್ತಿನಲ್ಲಿರುವ ಕಥೆಯನ್ನು ಜನ್ಮ ಜನ್ಮಾಂತರದಿಂದ ನೀವು ಕೇಳುತ್ತಾ ಕೆಳಗಡೆ ಇಳಿಯುತ್ತಾ ಬಂದಿದ್ದೀರಾ. ಭಾರತದಲ್ಲಿ ಕಥೆಯನ್ನು ಕೇಳುವ ಪದ್ಧತಿ ಇದೆ. ಬೇರೆ ಯಾವ ದೇಶದಲ್ಲೂ ಕೂಡ ಈ ರೀತಿ ಕಥೆಗಳು ಇರುವುದಿಲ್ಲ. ಭಾರತದಲ್ಲಿ ಬಹಳಷ್ಟು ಧರ್ಮದ ಮಾರ್ಗದಂತೆ ನಡೆಯುತ್ತಾರೆ. ಧರ್ಮಕ್ಕೆ ಭಾರತದ ನಿವಾಸಿಗಳು ಬಹಳಷ್ಟು ಮಾನ್ಯತೆಯನ್ನು ನೀಡುತ್ತಾರೆ. ಅನೇಕ ಮಂದಿರಗಳು ಭಾರತದಲ್ಲಿ ಇದೆ. ಕ್ರಿಶ್ಚಿಯನ್ನರದ್ದು ಕೇವಲ ಒಂದು ಚರ್ಚ್ ಆಗಿದೆ. ಇಲ್ಲಂತೂ ಭಿನ್ನ ಭಿನ್ನ ಪ್ರಕಾರದ ಅನೇಕ ಮಂದಿರ ಇದೆ.
ವಾಸ್ತವದಲ್ಲಿ ಒಬ್ಬ ಶಿವತಂದೆಯ ಮಂದಿರ ಇರಬೇಕಿತ್ತು. ಶಿವತಂದೆಯ ಹೆಸರೇ ಇರಬೇಕಿತ್ತು. ಒಂದೇ ಹೆಸರು ಶಿವತಂದೆಗೆ ಇರಬೇಕಿತ್ತು. ಈಗಂತೂ ಅನೇಕ ಹೆಸರನ್ನು ಇಟ್ಟಿದ್ದಾರೆ. ವಿದೇಶದಲ್ಲೂ ಕೂಡ ಈ ಮಂದಿರಗಳು ಕಾಣಿಸುತ್ತದೆ. ಪಾಪ ಅವರಿಗೆ ಗೊತ್ತಿಲ್ಲ ಪ್ರಾಚೀನ ಭಾರತ ಹೇಗೆ ಇತ್ತು ಎಂದು. 5000 ವರ್ಷಕ್ಕಿಂತ ಹಳೆಯ ವಸ್ತು ಯಾವುದೂ ಇರಲು ಸಾಧ್ಯ ಇಲ್ಲ. ಅವರು ತಿಳಿದುಕೊಂಡಿದ್ದಾರೆ ಇದು ಲಕ್ಷಾಂತರ ವರ್ಷ ಹಳೆಯ ವಸ್ತು ಎಂದು. ಲಕ್ಷಾಂತರ ವರ್ಷ ಹಳೆಯ ವಸ್ತು ನಮಗೆ ಸಿಕ್ಕಿದೆ ಎಂದು ತಿಳಿದುಕೊಂಡಿದ್ದಾರೆ. ತಂದೆ ತಿಳಿಸುತ್ತಾರೆ, ಈ ಮಂದಿರದಲ್ಲಿ ಏನೆಲ್ಲಾ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೋ ಅದೆಲ್ಲವೂ ಕೂಡ 2500 ವರ್ಷದ ಒಳಗಡೆ ನಿರ್ಮಾಣ ಮಾಡಿರುವ ಚಿತ್ರ ಆಗಿದೆ. ಮೊಟ್ಟ ಮೊದಲು ಶಿವನ ಪೂಜೆ ನಡೆಯುತ್ತದೆ. ಆ ಪೂಜೆ ಅವ್ಯಭಿಚಾರಿ ಪೂಜೆ ಆಗಿದೆ. ಅದೇ ರೀತಿ ಜ್ಞಾನಕ್ಕೂ ಕೂಡ ಅವ್ಯಭಿಚಾರಿ ಜ್ಞಾನ ಎಂದು ಕರೆಯಲಾಗುತ್ತದೆ. ಮೊಟ್ಟ ಮೊದಲು ಅವ್ಯಭಿಚಾರಿ ಪೂಜೆ ನಡೆಯುತ್ತದೆ. ನಂತರ ಪೂಜೆ ಕೂಡ ವ್ಯಭಿಚಾರಿ ಆಗುತ್ತದೆ. ಈಗ ನೋಡಿ, ನೀರನ್ನೂ ಪೂಜೆ ಮಾಡುತ್ತಾರೆ, ಮಣ್ಣನ್ನು ಪೂಜೆ ಮಾಡುತ್ತಿರುತ್ತಾರೆ. ಈಗ ಬೇಹದ್ದಿನ ತಂದೆ ಹೇಳುತ್ತಾರೆ, ನೀವು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಹಣವನ್ನು ವ್ಯರ್ಥವಾಗಿ ಕಳೆದಿದ್ದೀರಾ. ಬಹಳಷ್ಟು ಶಾಸ್ತ್ರಗಳು ಭಕ್ತಿಯಲ್ಲಿ ಇದೆ, ಅನೇಕ ಚಿತ್ರಗಳು ಇದೆ, ಗೀತೆಗಳು ಕೂಡ ಬಹಳಷ್ಟು ಇದೆ. ಈ ಸಮಯದಲ್ಲಿ ಎಲ್ಲರೂ ಖರ್ಚನ್ನು ಮಾಡುತ್ತಾ ಮಾಡುತ್ತಾ ಹೇಗೆ ಆಗಿಬಿಟ್ಟಿದ್ದಾರೆ ನೋಡಿ. ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಖರ್ಚನ್ನು ಮಾಡುತ್ತಾ ಮಾಡುತ್ತಾ ಎಷ್ಟು ಕಂಗಾಲಾಗಿದ್ದಾರೆ ನೋಡಿ. ನಿನ್ನೆ ನೀವು ಡಬ್ಬಲ್ ಕಿರೀಟಧಾರಿಗಳಾಗಿದ್ದೀರಿ. ಪರಮಾತ್ಮ ತಂದೆ ನಿಮ್ಮನ್ನು ಡಬ್ಬಲ್ ಕಿರೀಟಧಾರಿಯನ್ನಾಗಿ ಮಾಡಿದ್ದರು. ಈಗ ನೀವು ಕಂಗಾಲಾಗಿ ಬಿಟ್ಟಿದ್ದೀರಾ. ನಿನ್ನೆ ಮತ್ತು ಇಂದಿನ ಮಾತಾಗಿದೆ. ಈಗ ನೀವು ತಿಳಿದುಕೊಂಡಿದ್ದೀರಾ, ಅವಶ್ಯವಾಗಿ ನಾವೇ 84 ಜನ್ಮದ ಚಕ್ರದಲ್ಲಿ ಬಂದಿದ್ದೇವೆ. ಈಗ ಪುನಃ ನಾವೇ ದೇವತೆ ಆಗುತ್ತಿದ್ದೇವೆ. ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಪರಮಾತ್ಮ ತಂದೆ ಗಳಿಗೆ ಗಳಿಗೆಗೂ ಮಕ್ಕಳ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಾರೆ. ಗೀತೆಯಲ್ಲೂ ಕೂಡ ಮನ್ಮನಾಭವ ಅನ್ನುವ ಅಕ್ಷರ ಇದೆ. ಕೆಲವು ಅಕ್ಷರ ಗೀತೆಯಲ್ಲಿ ಸರಿ ಇದೆ. ಭವಿಷ್ಯ ಎಂದು ಹೇಳುತ್ತಾರೆ. ಅಂದರೆ ಈಗ ದೇವಿ ದೇವತಾ ಧರ್ಮ ಇಲ್ಲ, ಆದರೆ ದೇವತೆಗಳ ಚಿತ್ರ ಇದೆ. ದೇವತೆಗಳ ನೆನಪಾರ್ಥವಾದ ಚಿತ್ರವನ್ನು ನೋಡುತ್ತೀರಾ, ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಎಂದು. ನೀವು ತಿಳಿದುಕೊಂಡಿದ್ದೀರಾ, ಪುನಃ ಈ ದೇವತೆಗಳ ಜಗತ್ತು ಸ್ಥಾಪನೆ ಆಗುತ್ತಾ ಇದೆ. ಪುನಃ ನಾವೀಗ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಭಕ್ತಿ ಮಾರ್ಗದಲ್ಲಿ ನಮ್ಮ ಸರಿಯಾದ ನೆನಪಾರ್ಥವಾದ ಮಂದಿರಗಳು ನಿರ್ಮಾಣ ಆಗುತ್ತದೆ. ಭೂಕಂಪ ಆಗುತ್ತದೆ, ಆಗ ಎಲ್ಲವೂ ಸಮಾಪ್ತಿ ಆಗುತ್ತದೆ. ಪುನಃ ಎಲ್ಲವೂ ಹೊಸದಾಗಿ ನಿರ್ಮಾಣ ಆಗುತ್ತದೆ. ಕಲೆಯಂತೂ ಮನುಷ್ಯರಲ್ಲಿ ಇರುತ್ತದೆ ತಾನೆ. ವಜ್ರವನ್ನು ಕಟ್ ಮಾಡುವುದು ಕೂಡ ಒಂದು ಕಲೆಯಾಗಿದೆ. ವಜ್ರವನ್ನು ಕಟ್ ಮಾಡುವಂತವರು ಪುನಃ ವಜ್ರವನ್ನೇ ಕಟ್ ಮಾಡುವಂತವರಾಗುತ್ತಾರೆ. ವಜ್ರವನ್ನು ಕಟ್ ಮಾಡುವುದರಲ್ಲೂ ಕೂಡ ಬಹಳಷ್ಟು ಎಕ್ಸ್ಪರ್ಟ್ಗಳು ಇರುತ್ತಾರೆ. ಅವರು ಸತ್ಯುಗದಲ್ಲೂ ಬಂದು ವಜ್ರವನ್ನು ಕಟ್ ಮಾಡುತ್ತಾರೆ. ಇಲ್ಲಿ ಏನೆಲ್ಲಾ ಕಲೆಯನ್ನು ಕಲಿತಿರುತ್ತಾರೋ ಆ ಎಲ್ಲಾ ಕಲೆಗಳು ಸತ್ಯುಗದಲ್ಲೂ ಇರುತ್ತದೆ. ನಿಮಗೆ ಗೊತ್ತಿದೆ, ಸತ್ಯುಗದಲ್ಲಿ ನಮಗೆ ಅಪಾರ ಸುಖ ಇರುತ್ತದೆ. ಸತ್ಯುಗದಲ್ಲಿ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ಅದರ ಹೆಸರೇ ಸ್ವರ್ಗ ಆಗಿದೆ. 100ಕ್ಕೆ 100% ಶ್ರೀಮಂತಿಕೆ ಸತ್ಯುಗದಲ್ಲಿ ಇತ್ತು. ಈಗ ಎಲ್ಲರೂ ಕಂಗಾಲಾಗಿದ್ದಾರೆ. ಭಾರತದಲ್ಲಿ ಆಭರಣಗಳನ್ನು ಹಾಕಿಕೊಳ್ಳುವಂತಹ ಫ್ಯಾಷನ್ ಬಹಳಷ್ಟು ಇದೆ. ಈ ಫ್ಯಾಷನ್ ಪರಂಪರೆಯಿಂದ ನಡೆಯುತ್ತಾ ಬಂದಿದೆ. ಈಗ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರುತ್ತದೆ. ನಿಮಗೆ ಗೊತ್ತಿದೆ, ಈ ಜಗತ್ತು ಬದಲಾಗುತ್ತಾ ಇದೆ. ಈಗ ಸ್ವರ್ಗ ನಿರ್ಮಾಣ ಆಗುತ್ತಾ ಇದೆ. ಅದಕ್ಕೋಸ್ಕರ ನಾವು ಅವಶ್ಯವಾಗಿ ಪವಿತ್ರ ಆಗಬೇಕು. ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ಪರಮಾತ್ಮ ತಂದೆ ಹೇಳುತ್ತಾರೆ, ಅವಶ್ಯವಾಗಿ ಚಾರ್ಟ್ ಅನ್ನು ಬರೆಯಿರಿ. ಈಗ ಆತ್ಮರಾದ ನೀವು ಯಾವುದೇ ಅಸುರಿ ಕರ್ತವ್ಯವನ್ನು ಮಾಡಲಿಲ್ಲ ತಾನೆ ಎಂದು ಸ್ವಯಂನ ಚಾರ್ಟ್ ಅನ್ನು ನೋಡಿಕೊಳ್ಳಿ. ಸ್ವಯಂ ಅನ್ನು ಆತ್ಮ ಎಂದು ಪಕ್ಕಾ ಮಾಡಿಕೊಳ್ಳಿ. ಈ ಶರೀರದಿಂದ ಯಾವುದೇ ವಿಕರ್ಮವನ್ನು ನಾನು ಮಾಡಲಿಲ್ಲ ತಾನೆ ಎಂದು ನೋಡಿಕೊಳ್ಳಬೇಕು. ಒಂದು ವೇಳೆ ವಿಕರ್ಮವನ್ನು ಮಾಡಿದರೆ ನಿಮ್ಮ ರಿಜಿಸ್ಟರ್ ಕೆಟ್ಟು ಹೋಗುತ್ತದೆ. ಇದು 21 ಜನ್ಮದ ಲಾಟ್ರಿ ಆಗಿದೆ. ಇದು ಒಂದು ರೇಸ್ ಆಗಿದೆ. ಕುದುರೆಗಳ ರೇಸ್ ಇರುತ್ತದೆ ತಾನೆ. ಇದಕ್ಕೆ ರಾಜಶ್ವ ಅಶ್ವಮೇಧ ಯಜ್ಞ ಎಂದು ಕರೆಯಲಾಗುತ್ತದೆ. ಸ್ವರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಅಶ್ವ ಅಂದರೆ ಆತ್ಮರ ರೇಸ್ ನಡೆಯುತ್ತಾ ಇದೆ. ಈಗ ನಾವು ವಾಪಸ್ ಮನೆಗೆ ಹೋಗಬೇಕು. ಆ ಮನೆಗೆ ಮಧುರವಾದ ಶಾಂತಿಯ ಮನೆ ಎಂದು ಕರೆಯಲಾಗುತ್ತದೆ. ಈ ಅಕ್ಷರವನ್ನು ಈಗ ನೀವು ಕೇಳುತ್ತಿದ್ದೀರಾ. ಪರಮಾತ್ಮ ತಂದೆ ಹೇಳುತ್ತಾರೆ, ಮಕ್ಕಳೇ ಬಹಳಷ್ಟು ಪರಿಶ್ರಮವನ್ನು ಪಡಿ, ರಾಜ್ಯ ಭಾಗ್ಯ ಸಿಗುತ್ತಾ ಇದೆ. ಅಂದ ಮೇಲೆ ಇದೇನು ಕಡಿಮೆ ಮಾತಲ್ಲ. ನಾನು ಆತ್ಮ ಆಗಿದ್ದೇನೆ, ನಾನು ಇಷ್ಟು ಜನ್ಮವನ್ನು ಪಡೆದುಕೊಂಡಿದ್ದೇನೆ. ಈಗ ತಂದೆ ಹೇಳುತ್ತಾರೆ, ನೀವು ನಿಮ್ಮ 84 ಜನ್ಮದ ಪಾತ್ರವನ್ನು
ಪೂರ್ಣ ಮಾಡಿದ್ದೀರಾ. ಈಗ ಮೊದಲಿನಿಂದ ಪಾತ್ರವನ್ನು ಪ್ರಾರಂಭ ಮಾಡಬೇಕು. ಹೊಸ ಮಹಲ್ನಲ್ಲಿ ಮಕ್ಕಳೇ ಅವಶ್ಯವಾಗಿ ಕುಳಿತುಕೊಳ್ಳುತ್ತಾರೆ. ಹಳೆ ಮಹಲ್ನಲ್ಲಿ ಮಕ್ಕಳು ಕುಳಿತುಕೊಳ್ಳುವುದಿಲ್ಲ. ಈ ರೀತಿಯಂತೂ ಆಗುವುದಿಲ್ಲ. ಹಳೆಯ ಮನೆಯಲ್ಲಿ ಮಕ್ಕಳು ಕುಳಿತುಕೊಳ್ಳಲಿ. ಹೊಸ ಮನೆಯಲ್ಲಿ ಬಾಡಿಗೆಯವರನ್ನು ಕೂರಿಸುತ್ತೇವೆ ಎಂದು ತಂದೆ ಹೇಳುವುದಿಲ್ಲ. ಎಷ್ಟು ನೀವು ಪರಿಶ್ರಮ ಪಡುತ್ತೀರೋ ಅಷ್ಟು ಹೊಸ ಮನೆಗೆ ಮಾಲೀಕರಾಗುತ್ತೀರಾ. ಹೊಸ ಮನೆ ನಿರ್ಮಾಣ ಆಗುತ್ತಾ ಇದೆ. ಅಂದ ಮೇಲೆ ಎಲ್ಲರಿಗೂ ಮನಸ್ಸಿನಲ್ಲಿ ವಿಚಾರ ಬರುತ್ತದೆ, ಹಳೆಯ ಮನೆಯನ್ನು ಬಿಟ್ಟು ಹೊಸ ಮನೆಗೆ ಹೋಗಿ ಕುಳಿತುಕೊಳ್ಳಬೇಕು ಎಂದು. ತಂದೆ ಮಕ್ಕಳಿಗೋಸ್ಕರ ಹೊಸ ಮನೆಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಅಂದ ಮೇಲೆ ಹೊಸ ಮನೆಗೆ ಹೋಗಲು ತಯಾರಿಯನ್ನು ಮಾಡಿಕೊಳ್ಳಬೇಕು. ಮೊದಲು ಮನೆ ಹಳೆಯದಾಗುತ್ತದೆ. ಬಾಡಿಗೆಗೆ ಕೊಡುವಂತಹ ಮಾತು ಸತ್ಯುಗದಲ್ಲಿ ಇರುವುದಿಲ್ಲ. ಈ ಸಮಯದಲ್ಲಿ ಜಗತ್ತಿನ ಜನ ಚಂದ್ರಲೋಕದಲ್ಲಿ ಫ್ಲಾಟ್ ಅನ್ನು ಖರೀದಿ ಮಾಡಲು ಪ್ರಯತ್ನ ಪಡುತ್ತಿದ್ದಾರೆ. ನೀವು ಸ್ವರ್ಗದಲ್ಲಿ ಫ್ಲಾಟ್ ಅನ್ನು ಖರೀದಿ ಮಾಡುತ್ತಿದ್ದೀರಾ. ಎಷ್ಟೆಷ್ಟು ಜ್ಞಾನ ಮತ್ತು ಯೋಗದಲ್ಲಿ ಸ್ಥಿತ ಆಗಿರುತ್ತೀರೋ ಅಷ್ಟು ಪವಿತ್ರರಾಗುತ್ತೀರಾ. ಇದು ರಾಜಯೋಗ ಆಗಿದೆ. ಬಹಳ ಶ್ರೇಷ್ಠ ರಾಜ್ಯಭಾಗ್ಯ ಸಿಗುತ್ತಾ ಇದೆ. ದೊಡ್ಡ ರಾಜ್ಯಭಾಗ್ಯ ಸಿಗುತ್ತಾ ಇದೆ. ಇನ್ನು ಚಂದ್ರಲೋಕದಲ್ಲಿ ಫ್ಲಾಟ್ ಅನ್ನು ಹುಡುಕುತ್ತಿರುತ್ತಾರೆ. ಅದೆಲ್ಲವೂ ವ್ಯರ್ಥ ಆಗಿದೆ. ಈಗ ಏನೆಲ್ಲಾ ವಸ್ತುಗಳು ಸುಖವನ್ನು ನೀಡುತ್ತಿದೆಯೋ ಅದೇ ವಿನಾಶವನ್ನು ಮಾಡಿಸಲು ನಿಮಿತ್ತ ಆಗುತ್ತದೆ, ದುಃಖವನ್ನು ನೀಡಲು ನಿಮಿತ್ತ ಆಗುತ್ತದೆ. ಮುಂದೆ ಹೋದಂತೆ ಈ ಆಯುಧಗಳೆಲ್ಲ ಕಡಿಮೆ ಆಗುತ್ತದೆ. ಬಾಂಬ್ಸ್ಗಳ ಮೂಲಕ ತಕ್ಷಣ ಕಾರ್ಯ ನಡೆಯುತ್ತದೆ. ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ. ಸಮಯಕ್ಕನುಸಾರವಾಗಿ ಇದ್ದಕ್ಕಿದ್ದಂತೆ ವಿನಾಶ ಆಗುತ್ತದೆ. ಆಗ ಅನೇಕ ಸೈನಿಕರು ಸತ್ತು ಹೋಗುತ್ತಾರೆ. ವಿನಾಶವನ್ನು ನೋಡಲು ನಿಮಗೆ ಖುಷಿ ಆಗುತ್ತದೆ. ನೀವೀಗ ಸೂಕ್ಷ್ಮ ದೇವತೆ ಆಗುತ್ತಿದ್ದೀರಾ. ನಿಮಗೆ ಗೊತ್ತಿದೆ ನಮಗೋಸ್ಕರ ವಿನಾಶ ಆಗುತ್ತದೆ. ನಾಟಕದಲ್ಲಿ ಪಾತ್ರ ಇದೇ ರೀತಿ ಇದೆ. ಹಳೆಯ ಜಗತ್ತು ವಿನಾಶ ಆಗುತ್ತದೆ. ಯಾರು ಎಂತಹ ಕರ್ಮವನ್ನು ಮಾಡುತ್ತಾರೋ ಅವರು ಅಂತಹ ಫಲವನ್ನು ಅನುಭವ ಮಾಡುತ್ತಾರೆ. ಸನ್ಯಾಸಿಗಳು ಬಹಳ ಒಳ್ಳೆಯವರಿದ್ದಾರೆ ಎಂದು ತಿಳಿದುಕೊಳ್ಳಿ. ಆದರೂ ಕೂಡ ಸನ್ಯಾಸಿಗಳು ಗೃಹಸ್ಥಿಗಳ ಬಳಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಶ್ರೇಷ್ಠ ಜನ್ಮ ಸತ್ಯುಗದಲ್ಲಿ ಹೊಸ ಜಗತ್ತಿನಲ್ಲಿ ನಿಮಗೆ ಸಿಗುತ್ತದೆ. ನಂತರ ಸಂಸ್ಕಾರಕ್ಕನುಸಾರವಾಗಿ ಅಲ್ಲಿ ನೀವು ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ನೀವೀಗ ಸಂಸ್ಕಾರವನ್ನು ತೆಗೆದುಕೊಂಡು ಹೊಸ ಜಗತ್ತಿಗೆ ಹೋಗುತ್ತೀರಾ. ಹೊಸ ಜಗತ್ತಿಗೋಸ್ಕರ ನೀವೀಗ ಸಂಸ್ಕಾರವನ್ನು ರೂಪಿಸಿಕೊಳ್ಳುತ್ತಿದ್ದೀರಾ. ನೀವು ಭಾರತದಲ್ಲೇ ಅವಶ್ಯವಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಯಾರು ಬಹಳ ಒಳ್ಳೆಯ ಧಾರ್ಮಿಕ ವ್ಯಕ್ತಿಗಳಿದ್ದಾರೋ ಅವರ ಬಳಿ ಹೋಗಿ ನೀವು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ನಿಮ್ಮ ಕರ್ಮ ಕೂಡ ಅಷ್ಟೇ ಶ್ರೇಷ್ಠ ಆಗಿರುತ್ತದೆ. ಎಂತೆಂತಹ ಸಂಸ್ಕಾರ ಇರುತ್ತದೆಯೋ ಅದಕ್ಕನುಸಾರವಾಗಿ ಜನ್ಮ ಸಿಗುತ್ತದೆ. ನೀವು ಬಹಳ ಶ್ರೇಷ್ಠ ಕುಲದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ನಿಮ್ಮಂತಹ ಶ್ರೇಷ್ಠ ಕರ್ಮವನ್ನು ಮಾಡುವವರು ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ. ಯಾರು ಎಷ್ಟು ಶಿಕ್ಷಣವನ್ನು ಕಲಿಯುತ್ತಾರೋ, ಎಷ್ಟು ಸೇವೆಯನ್ನು ಮಾಡುತ್ತಾರೋ ಅಂತಹ ಜನ್ಮ ಅವರಿಗೆ ಸಿಗುತ್ತದೆ. ಬಹಳಷ್ಟು ಜನ ಸಾಯುತ್ತಾರೆ. ಸತ್ತವರನ್ನು ರಿಸೀವ್ ಮಾಡುವವರೂ ಕೂಡ ಮೊದಲೇ ಹೋಗಬೇಕು ತಾನೆ. ಸತ್ಯುಗಕ್ಕೆ ನಿಮ್ಮನ್ನು ಸ್ವಾಗತಿಸುವಂತವರು ಮೊದಲೇ ಹೋಗಬೇಕು ತಾನೆ. ತಂದೆ ತಿಳಿಸುತ್ತಾರೆ, ಈಗ ಜಗತ್ತು ಬದಲಾಗುತ್ತಿದೆ. ಪರಮಾತ್ಮ ತಂದೆ ಮೊದಲೇ ಸಾಕ್ಷಾತ್ಕಾರವನ್ನು ಮಾಡಿಸಿದ್ದಾರೆ. ಪರಮಾತ್ಮ ತಂದೆ ಬ್ರಹ್ಮ ತಂದೆಗೂ ಕೂಡ ಸಾಕ್ಷಾತ್ಕಾರವನ್ನು ಮಾಡಿಸಿದ್ದರು. ಬ್ರಹ್ಮ ತಂದೆ ತಮ್ಮ ಉದಾಹರಣೆಯನ್ನು ಹೇಳುತ್ತಾರೆ. 21 ಜನ್ಮಕ್ಕೋಸ್ಕರ ರಾಜ್ಯಭಾಗ್ಯ ಸಿಗುತ್ತಿದೆ ಎಂದು ನಾನು ಸಾಕ್ಷಾತ್ಕಾರವನ್ನು ಮಾಡಿಕೊಂಡೆ. ಅದರ ಮುಂದೆ 10 ಲಕ್ಷ 20 ಲಕ್ಷ ಇದೇನು ದೊಡ್ಡ ಮಾತಲ್ಲ ಎಂದು ಬ್ರಹ್ಮ ತಂದೆ ವಿಚಾರ ಮಾಡಿದರು. ನನಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ. ತಂದೆಯಿಂದ ರಾಜ್ಯಭಾಗ್ಯ ಸಿಗುತ್ತಾ ಇದೆ. ನೀವು ಆಸ್ತಿಯನ್ನು ತೆಗೆದುಕೊಳ್ಳಿ. ಈ ಆಸ್ತಿ ಕತ್ತೆಯ ಸಮಾನ ಆಗಿದೆ ಎಂದು ಬ್ರಹ್ಮ ತಂದೆ ತಮ್ಮ ಪಾರ್ಟ್ನರ್ಗಳಿಗೆ ಹೇಳಿದರು. ನಿಮಗೆ ಏನು ಬೇಕೋ ಅದನ್ನು ತೆಗೆದುಕೊಳ್ಳಿ ಎಂದು. ಇದರಲ್ಲಿ ಯಾವುದೇ ಕಷ್ಟದ ಮಾತಂತೂ ಇಲ್ಲ. ಬ್ರಹ್ಮ ತಂದೆ ಎಲ್ಲವನ್ನೂ ಬಿಟ್ಟರು. ಅವರಿಗೆ ಏನೂ ಕಷ್ಟ ಆಗಲಿಲ್ಲ. ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಶಿವ ತಂದೆ ನಿಮ್ಮಿಂದ ಏನನ್ನು ಪಡೆದುಕೊಳ್ಳುತ್ತಾರೆ? ಸ್ವರ್ಗದ ರಾಜ್ಯಭಾಗ್ಯವನ್ನು ತಂದೆ ನಿಮಗೆ ನೀಡುತ್ತಾರೆ. ಶಿವ ತಂದೆಯಿಂದ ನೀವೀಗ ಏನನ್ನು ಪಡೆದುಕೊಳ್ಳುತ್ತಿದ್ದೀರಾ? ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ, ತಂದೆಯಿಂದ ನೀವೀಗ ಸ್ವರ್ಗದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೀರಾ. ಎಷ್ಟು ಸಾಧ್ಯವೋ ಅಷ್ಟು ಸೆಂಟರ್ ಅನ್ನು ತೆರೆಯುತ್ತಾ ಹೋಗಿ ಅನೇಕರ ಕಲ್ಯಾಣವನ್ನು ಮಾಡಿ. ಈಗ ನಿಮಗೆ 21 ಜನ್ಮಕ್ಕೋಸ್ಕರ ಸಂಪಾದನೆ ಆಗುತ್ತಾ ಇದೆ. ಇಲ್ಲಿ ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳು ಬಹಳಷ್ಟು ಜನ ಇದ್ದಾರೆ. ಆದರೆ ಈ ಸಮಯದಲ್ಲಿ ಎಲ್ಲರೂ ಕೂಡ ಬಡವರೇ ಆಗಿದ್ದಾರೆ. ನಿಮ್ಮ ಬಳಿ ಬಹಳಷ್ಟು ಜನ ಬರುತ್ತಾರೆ. ಪ್ರದರ್ಶನದಲ್ಲಿ ಅನೇಕರು ಬರುತ್ತಾರೆ. ಈ ರೀತಿ ತಿಳಿದುಕೊಳ್ಳಬೇಡಿ ಪ್ರಜೆಗಳು ತಯಾರಾಗುವುದಿಲ್ಲ ಎಂದು. ಬಹಳಷ್ಟು ಪ್ರಜೆಗಳು ತಯಾರಾಗುತ್ತಿರುತ್ತಾರೆ. ಜ್ಞಾನ ಬಹಳ ಚೆನ್ನಾಗಿದೆ, ಜ್ಞಾನ ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಾರೆ. ಆದರೆ ಜ್ಞಾನವನ್ನು ಕೇಳಲು ನಮಗೆ ಸಮಯ ಇಲ್ಲ ಎಂದು ಹೇಳುತ್ತಾರೆ.
ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಕೂಡ ಪ್ರಜೆ ಆಗುತ್ತಾರೆ. ಅವಿನಾಶಿ ಜ್ಞಾನದ ವಿನಾಶ ಆಗುವುದಿಲ್ಲ. ಪರಮಾತ್ಮ ತಂದೆ ನಮಗೆ ಪರಿಚಯವನ್ನು ನೀಡಿದ್ದಾರೆ. ನಾವೀಗ ಅನ್ಯರಿಗೆ ತಂದೆಯ ಪರಿಚಯವನ್ನು ನೀಡುತ್ತೇವೆ. ಇದೇನು ಕಡಿಮೆ ಮಾತಲ್ಲ. ಕೆಲವರಿಗೆ ಜ್ಞಾನವನ್ನು ಕೇಳಿದಾಗ ರೋಮಾಂಚನ ಆಗುತ್ತದೆ. ಒಂದು ವೇಳೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವಂತಹ ಆತ್ಮ ಆಗಿದ್ದರೆ ಪುರುಷಾರ್ಥವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಈಗ ನಾನು ಯಾರಿಂದಲೂ ಹಣವನ್ನು ತೆಗೆದುಕೊಳ್ಳುವುದಿಲ್ಲ. ಬಾಬಾ ಯಾರಿಂದಲೂ ಹಣವನ್ನು ತೆಗೆದುಕೊಳ್ಳುವುದಿಲ್ಲ. ಮಕ್ಕಳ ಒಂದೊಂದು ಹನಿ ಹಣದಿಂದ ಒಂದು ಕೆರೆಯೇ ನಿರ್ಮಾಣ ಆಗುತ್ತದೆ. ಮಕ್ಕಳ ಒಂದೊಂದು ಹನಿಯಿಂದ ಕೆರೆ ನಿರ್ಮಾಣ ಆಗುತ್ತದೆ. ಕೆಲವು ಮಕ್ಕಳು ಬಾಬಾರವರಿಗೆ 1 ರೂಪಾಯಿಯನ್ನು ಕಳಿಸುತ್ತಾರೆ. ಬಾಬಾ, ನನ್ನ ಒಂದು ಇಟ್ಟಂಗಿಯನ್ನು ನಿಮ್ಮ ಮನೆಯ ನಿರ್ಮಾಣದಲ್ಲಿ ಉಪಯೋಗ ಮಾಡಿ ಎಂದು. ಸುಧಾಮ 1 ಮುಷ್ಟಿ ಅವಲಕ್ಕಿಯನ್ನು ಕೊಟ್ಟ ಎಂದು ಗಾಯನ ಇದೆ ತಾನೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನಿಮಗೋಸ್ಕರ ಈ ವಜ್ರ ವೈಡೂರ್ಯವನ್ನು ನಾನು ನೀಡುತ್ತೇನೆ ಎಂದು. ಈಗ ನಿಮ್ಮೆಲ್ಲರ ಜನ್ಮ ವಜ್ರ ಸಮಾನ ಜನ್ಮ ಆಗಿದೆ. ಭವಿಷ್ಯಕ್ಕೋಸ್ಕರ ನೀವು ವಜ್ರ ಸಮಾನ ಜೀವನವನ್ನು ರೂಪಿಸಿಕೊಳ್ಳುತ್ತಿದ್ದೀರಾ. ನಿಮಗೆ ಗೊತ್ತಿದೆ, ಈ ಕಣ್ಣಿನಿಂದ ಏನೆಲ್ಲವನ್ನು ನೋಡುತ್ತಿದ್ದೇವೆ ಅದೆಲ್ಲವೂ ಹಳೆಯ ಜಗತ್ತಾಗಿದೆ. ಈಗ ಈ ಜಗತ್ತು ಬದಲಾಗುತ್ತಿದೆ. ನೀವೀಗ ಅಮರಪುರಿಗೆ ಮಾಲೀಕರಾಗುತ್ತಿದ್ದೀರಾ. ಅವಶ್ಯವಾಗಿ ಮೋಹಾಜೀತರು ಆಗಬೇಕು. ನೀವು ಹೇಳುತ್ತಾ ಬಂದಿದ್ದೀರಾ, ಬಾಬಾ ನೀವು ಬಂದರೆ ನಾವು ನಿಮಗೆ ಬಲಿಹಾರಿ ಆಗುತ್ತೇವೆ ಎಂದು. ಈ ವ್ಯಾಪಾರ ಬಹಳ ಒಳ್ಳೆಯ ವ್ಯಾಪಾರ ಆಗಿದೆ. ಮನುಷ್ಯರಿಗೆ ಈ ಮಾತಿನ ಬಗ್ಗೆ ಗೊತ್ತಿಲ್ಲ. ವ್ಯಾಪಾರಿ, ರತ್ನಗಳ ವ್ಯಾಪಾರಿ, ಜಾದೂಗರ್ ಅನ್ನುವ ಹೆಸರನ್ನು ಪರಮಾತ್ಮ ತಂದೆಗೆ ಏಕೆ ಕರೆಯುತ್ತಾರೆ? ರತ್ನಗಳ ವ್ಯಾಪಾರಿ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆಯ ಒಂದೊಂದು ಮಹಾವಾಕ್ಯ ಅವಿನಾಶಿಯಾದಂತಹ ಜ್ಞಾನರತ್ನ, ಬಹಳ ಬೆಲೆ ಬಾಳುವಂತಹ ಮಹಾವಾಕ್ಯ ಆಗಿದೆ. ಇದರ ಬಗ್ಗೆ ರೂಪ ಬಸಂತ ಕತೆ ಕೂಡ ಇದೆ. ನೀವೀಗ ರೂಪನೂ ಆಗಿದ್ದೀರಾ, ಬಸಂತ್ ಕೂಡ ಆಗಿದ್ದೀರಾ. ಅಂದರೆ ಜ್ಞಾನಿ ಮತ್ತು ಯೋಗಿಗಳಾಗಿದ್ದೀರಾ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಈಗ ಈ ಶರೀರದ ಮೂಲಕ ಯಾವುದೇ ವಿಕರ್ಮವನ್ನು ಮಾಡಬಾರದು. ಎಂದೂ ಕೂಡ ಅಸುರಿ ಕರ್ತವ್ಯವನ್ನು ಮಾಡಬಾರದು. ರಿಜಿಸ್ಟರ್ ಕೆಡುವಂತಹ ಯಾವುದೇ ಅಸುರಿ ಕೆಲಸವನ್ನು ಮಾಡಬಾರದು. ಸೆಕೆಂಡ್ ಪಾಯಿಂಟ್, ಒಬ್ಬ ತಂದೆಯ ನೆನಪಿನ ನಶೆಯಲ್ಲೇ ಇರಬೇಕು. ಪಾವನ ಆಗುವುದಕ್ಕೋಸ್ಕರ ಮುಖ್ಯ ಪುರುಷಾರ್ಥವನ್ನು ಅವಶ್ಯವಾಗಿ ಮಾಡಬೇಕು. ಕವಡೆಗಳ ಹಿಂದೆ ಹೋಗಿ ಅಮೂಲ್ಯ ಸಮಯವನ್ನು ವ್ಯರ್ಥವಾಗಿ ಕಳೆದುಕೊಳ್ಳಬಾರದು. ಶ್ರೀಮತದಿಂದ ಜೀವನವನ್ನು ಶ್ರೇಷ್ಠವಾಗಿ ರೂಪಿಸಿಕೊಳ್ಳಬೇಕು. ವರದಾನ, ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಂಡು ಸತ್ಯ ಚಿನ್ನ ಆಗಿ ಪ್ರತಿಯೊಂದು ಕಾರ್ಯದಲ್ಲೂ ಸಫಲತೆಯನ್ನು ಪಡೆದುಕೊಳ್ಳುವಂತಹ ಸ್ವಪರಿವರ್ತಕರಾಗಿ. ಯಾರು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಂಡು ಸ್ವಪರಿವರ್ತಕರಾಗುತ್ತಾರೆ ಅವರು ಸದಾ ಸಫಲತೆಯನ್ನು ಪಡೆದುಕೊಳ್ಳುತ್ತಾರೆ. ಅದಕ್ಕೋಸ್ಕರ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳುವ ಗುರಿಯನ್ನು ಇಟ್ಟುಕೊಳ್ಳಿ. ಅನ್ಯರು ಪರಿವರ್ತನೆ ಆದರೆ ನಾನು ಪರಿವರ್ತನೆ ಆಗುತ್ತೇನೆ ಅಲ್ಲ. ಅನ್ಯರು ಪರಿವರ್ತನೆ ಆಗಲಿ ಅಥವಾ ಪರಿವರ್ತನೆ ಆಗದೇ ಇರಲಿ, ನಾನು ಪರಿವರ್ತನೆ ಆಗಬೇಕು. ನಾನು ಅರ್ಜುನ ಆಗಬೇಕು. ಸದಾ ಪರಿವರ್ತನೆಯಲ್ಲಿ ಮೊದಲು ನಾನು ಎಂದು ಹೇಳಬೇಕು. ಯಾರು ಮೊದಲು ನಾನು ಎಂದು ಹೇಳುತ್ತಾರೋ ಅವರೇ ನಂಬರ್ 1 ನಲ್ಲಿ ಬರುತ್ತಾರೆ. ಏಕೆಂದರೆ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳುವಂತವರೇ ಸತ್ಯ ಚಿನ್ನ ಆಗಿದ್ದಾರೆ. ಸತ್ಯ ಚಿನ್ನಕ್ಕೆ ಬಹಳಷ್ಟು ಬೆಲೆ ಇದೆ. ಶ್ಲೋಗನ್, ಸ್ವಯಂನ ಶ್ರೇಷ್ಠ ಜೀವನದ ಪ್ರತ್ಯಕ್ಷ ಪ್ರಮಾಣದ ಮೂಲಕ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಗೊಳಿಸಿ. ಪರಮಾತ್ಮ ತಂದೆಯನ್ನು ನಮ್ಮ ಶ್ರೇಷ್ಠ ಜೀವನದ ಮೂಲಕ ಪ್ರತ್ಯಕ್ಷಗೊಳಿಸಬೇಕು. ನಮ್ಮ ಜೀವನದ ಸಾಕ್ಷಿಯ ಮೂಲಕ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಗೊಳಿಸಬೇಕು. ಒಳ್ಳೆಯದು. ಓಂ ಶಾಂತಿ.